ಏನು ಸಮಾಚಾರಕ್ಕೆ ಸ್ವಾಗತ. ನಾನು ಜಗದೀಶ್ ಖಾಶಂಪುರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ನವೆಂಬರ್ ಕ್ರಾಂತಿಯ ಚರ್ಚೆಯ ಮಧ್ಯೆ ಸಿಎಂ ತಂತ್ರಗಾರಿಕೆ. ನವೆಂಬರ್ 7ರಂದು ಕೆಎನ್ ರಾಜಣ್ಣ ನಿವಾಸದಲ್ಲಿ ಡಿನ್ನರ್ ಸಭೆ. ಸಿದ್ದರಾಮಯ್ಯ ದೆಹಲಿಗೆ ತೆರಳುವ ಮುನ್ನ ನಡೆಯುವಂತಹ ಔತಣಕೂಟದ ಬಗ್ಗೆ ಭಾರೀ ಕುತೂಹಲ. ಇಂದು ಆರ್ಎಸ್ಎಸ್ ಪಥಸಂಚಲನದ ಭವಿಷ್ಯ ನಿರ್ಧಾರ. ಚಿತ್ತಾಪುರ ಕ್ಷೇತ್ರದಲ್ಲಿ ಪಥಸಂಚಲನಕ್ಕೆ ಸಿಗುತ್ತಾ ಗ್ರೀನ್ ಸಿಗ್ನಲ್. ಕಲಬುರಗಿ ಹೈಕೋರ್ಟ್ ಪೀಠದತ್ತ ಎಲ್ಲರ ಚಿತ್ತ. ಬೀದರ್ ಜಿಲ್ಲೆಯ ಔರಾದ್ನಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಭಾಗಿ. ಸಂಘದ ಪಥಸಂಚಲನದಲ್ಲಿ ಭಾಗಿಯಾಗಿರುವಂತಹ 4 ಶಿಕ್ಷಕರಿಗೆ ನೋಟಿಸ್. ಸೂಕ್ತ ಕಾರಣ ನೀಡದಿದ್ದರೆ ಕ್ರಮ ಜರುಗಿಸುವುದಾಗಿ ಬಿಇಒ ಎಚ್ಚರಿಕೆ. ನಿನ್ನೆ ಬಿಹಾರದಲ್ಲಿ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರ. ಪ್ರಧಾನಿ ಮೋದಿ ವಿರುದ್ಧ ಎಐಸಿಸಿ ನಾಯಕ ಗುಡುಗು. ಮತಕ್ಕಾಗಿ ಮೋದಿ ಡ್ಯಾನ್ಸ್ ಮಾಡಬೇಕಾದ್ರೂ ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ವ್ಯಂಗ್ಯ. ಪ್ರಧಾನಿ ಬಗ್ಗೆ ರಾಹುಲ್ ಗಾಂಧಿ ಆಡಿದ ವ್ಯಂಗ್ಯಕ್ಕೆ ಕೇಸರಿ ಪಡೆ ಕೆಂಡಾಮಂಡಲ. ರಾಹುಲ್ ಗಾಂಧಿ ಲೋಕಲ್ ಗುಂಡಾ ಅಂತ ಕೇಸರಿ ಪಡೆ ತಿರುಗೇಟು. ರೌಡಿಯಂತೆ ಮಾತನಾಡಬೇಡಿ ಅಂತ ಪ್ರದೀಪ್ ಭಂಡಾರಿ ಕಿಡಿ. ಒಳ ಮೀಸಲಾತಿ ಸಿಎಂ ಕುರಿತ ಸಿಎಂ ಸಭೆ ಅಧ್ಯಕ್ಷತೆಯಲ್ಲಿ ಹೊಸ ಕಾನೂನು ಜಾರಿ ಮಾಡಬೇಕೆಂಬ ನಿರ್ಣಯ. ಅಕ್ಟೋಬರ್ 31ರಂದು ಅಲೆಮಾರಿಗಳ ಜೊತೆ ಸಭೆ ನಿಗದಿ. ಬಿಹಾರ್ ಎಲೆಕ್ಷನ್ಗಾಗಿ ಸಚಿವರ ಬಳಿ ಕಲೆಕ್ಷನ್ ಆರೋಪ. ವಸೂಲಿ ಮಾಡೋದೆಲ್ಲ ಬಿಜೆಪಿ ನಾಯಕರ ಕಲ್ಚರ್. ಶ್ರೀರಾಮುಲು ಹೇಳಿಕೆಗೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು. ಜೈಲಿನಲ್ಲಿ ಆರೋಪಿ ದರ್ಶನ್ ಕನಿಷ್ಠ ಸೌಲಭ್ಯ ನೀಡದ ಪರಪ್ಪನ ಅಗ್ರಹಾರ. ಆದೇಶ ಪಾಲಿಸದ ಜೈಲಾಧಿಕಾರಿಗಳಿಗೆ ಕೋರ್ಟ್ ಛೀಮಾರಿ. ದರ್ಶನ್ ಪರ ವಕೀಲ ಸುನಿಲ್ ಹೇಳಿಕೆ. ಧರ್ಮಸ್ಥಳ ಪೊಲೀಸ್ ಠಾಣೆಯ ಎಫ್ಐಆರ್ ರದ್ದು ಕೋರಿ ಬುರುಡೆ ಗ್ಯಾಂಗ್ ಅರ್ಜಿ. ಗಿರೀಶ್ ಮಠಣ್ಣನವರ್, ಮಹೇಶ್ ಶೆಟ್ಟಿ ತಿಮರೊಡಿ, ಟಿ ಜಯಂತ್, ವಿಠಲ್ ಗೌಡ ಮನವಿ. ವಿಚಾರಣೆಗೆ ಹಾಜರಾಗುವಂತೆ ನೀಡಿರುವಂತಹ ನೋಟಿಸ್ ರದ್ದತಿಗೂ ಕೋರಿಕೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಶುಲ್ಕ ಕಟ್ಟಿಸಿಕೊಳ್ಳಲು ಮುಖ್ಯ ಶಿಕ್ಷಕರ ತಿರಸ್ಕಾರ. ಬಸವಕಲ್ಯಾಣ ತಾಲೂಕಿನ ಕಿಟ್ಟ ಸರ್ಕಾರಿ ಪ್ರೌಢಶಾಲೆಯ ಹೆಡ್ ಮಾಸ್ಟರ್ ವಿರುದ್ಧ ದೂರು. ಬಿಒಗೆ ದೂರು ಕೊಟ್ಟ ಸ್ಟೂಡೆಂಟ್ಸ್. ಪೂರ್ವ ಕರಾವಳಿಗೆ ಎಂಟ್ರಿ ಆಗ್ತಲೇ ಮೋಂಥಾ ದುರ್ಬಲ. ಆಂಧ್ರದಲ್ಲಿ ತಗ್ಗಿದ ಅಬ್ಬರ. ಈಶಾನ್ಯದ ರಾಜ್ಯಗಳಲ್ಲಿ ಅಲರ್ಟ್. ಚಂಡಮಾರುತ ಸೃಷ್ಟಿಸಿದ ಅವಾಂತರಗಳಿಂದ ನೂರಾರು ಮಂದಿಗೆ ಸಂಕಷ್ಟ. ಮೋಂಥಾ ಅಬ್ಬರದಿಂದ ಆಂಧ್ರದಲ್ಲಿ 1424 ಕೋಟಿ ರೂಪಾಯಿ ನಷ್ಟ. 2294 ಕಿಲೋಮೀಟರ್ ರಸ್ತೆ ಹಾಳು. 14 ಸೇತುವೆಗಳಿಗೆ ಹಾನಿ. 380 ಮರಗಳು, 70 ವಿದ್ಯುತ್ ಕಂಬಗಳು ಬುಡಮೇಲು. ಮೋಂಥಾ ಅಬ್ಬರಕ್ಕೆ ಆಂಧ್ರದಲ್ಲಿ 87,000 ಎಕರೆ ಬೆಳೆ ಹಾನಿ. 304 ಮಂಡಲಗಳಲ್ಲಿ ಭತ್ತ, ಹತ್ತಿ, ಹೆಸರು, ಜೋಳದ ಬೆಳೆಗಳು ಸರ್ವನಾಶ. ಹಳ್ಳಿಗಳಿಗೆ ನೀರಿನ ಸರಬರಾಜು ಸ್ಥಗಿತ. ಒಡಿಶಾದ ಕರಾವಳಿ ಮತ್ತು ದಕ್ಷಿಣ ಜಿಲ್ಲೆಗಳಲ್ಲಿ ಮೋಂಥಾ ಚಂಡಮಾರುತದ ಎಫೆಕ್ಟ್. ಭೂಕುಸಿತ ಉಂಟಾಗಿ ಮನೆಗಳಿಗೆ ಹಾನಿ. ಮಣ್ಣಿನ ಗೋಡೆ ಕುಸಿದು ಓರ್ವ ವ್ಯಕ್ತಿಗೆ ಗಾಯ. ಮೋಂಥಾ ಚಂಡಮಾರುತದ ಪ್ರಭಾವ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ಸ್ಥಗಿತ. ಮೀನುಗಾರಿಕೆ ನಿರ್ಬಂಧ. 3-4 ದಿನಗಳ ಕಾಲ ಇದೇ ವಾತಾವರಣ. ಬೆಂಚ್ ಕಾರ್ನಲ್ಲಿ ರೀಲ್ಸ್ಗೆ ಪೋಸ್ ಕೊಡಲು ಹೋಗಿ ಸಂಕಷ್ಟ. ಸಮುದ್ರದಲ್ಲಿ ಕಾರು ಸಿಲುಕಿಕೊಂಡು ಯುವಕನ ಒದ್ದಾಟ. ಗುಜರಾತ್ನ ಸೂರತ್ ನಗರದ ಡುಮಾಸ್ ಬೀಚ್ನಲ್ಲಿ ಘಟನೆ. ಚಿತ್ರರಂಗಕ್ಕೆ ಸೂಪರ್ ಸ್ಟಾರ್ ರಜನಿಕಾಂತ್ ಗುಡ್ ಬೈ ಹೇಳ್ತಾರಾ ಎಂಬ ಮಾತು. ವಯೋಸಹಜ ದೈಹಿಕ ಸಮಸ್ಯೆಗಳಿಂದ ಸಿನಿಮಾ ತೊರೆಯುತ್ತಾರಾ ರಜನಿ? ಒಪ್ಪಿಕೊಂಡಿರುವಂತಹ ಚಿತ್ರಗಳನ್ನು ಮುಗಿಸಿದ ಕೂಡಲೇ ನಟನೆಯಿಂದ ವಿಮುಕ್ತಿಯ?
ಸ್ಯಾಂಡಲ್ವುಡ್ನಲ್ಲಿ ಸೆಟ್ಟೇರಿದ ರೇಣುಕಾಸ್ವಾಮಿ ಕೊಲೆ ಕೇಸ್ ಆಧಾರಿತ ಸಿನಿಮಾ ಸೇಮ್ ಟು ಸೇಮ್ ದರ್ಶನ್ ಪ್ರಕರಣದಂತೆ ಕಥೆ ಬಾಸ್ ಸತ್ಯಮೇವ ಜಯತೆ ಅಂತ ಟೈಟಲ್. ಹೊಸಪೇಟೆಯಲ್ಲಿ ಕಂಗ್ರಾಚ್ಯುಲೇಷನ್ ಬ್ರದರ್ಸ್ ಚಿತ್ರದ ಸಾಂಗ್ ರಿಲೀಸ್. ಏನೋ ಮಾಯಾ ಅನ್ನುವಂತಹ ಟ್ರ್ಯಾಕ್ ಬಿಡುಗಡೆ ಮಾಡಿದ ಚಿತ್ರದ ತಂಡ ಹೊಸ ಹಾಡಿಗೆ ಭರ್ಜರಿ ರೆಸ್ಪಾನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.